ಹಲೋ ಗಾಯ್ಸ್, ನಮಸ್ಕಾರ. ನಾನು ನಿಮ್ಮ ಯಶಸ್ ಎಲೆಕ್ಟ್ರಿಷಿಯನ್ ಆ್ಯಂಡ್ ಪ್ಲಂಬಿಂಗ್. ನಾವು ಇವತ್ತು ಬಂದಿದ್ದೆ ಅರಂಗುಟ್ಟಕ್ಕೆ. ಬಾಕ್ಸ್ಗಳನ್ನೆಲ್ಲ ಓಪನ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಈ ಬಿಲ್ಡಿಂಗಲ್ಲಿ ಗಾರ್ಡನ್ ಮಾಡಿರೋ ಕಿತ್ತಪತಿ ಒಂದೊಂದಲ್ಲ ಹಾಕಿರೋ ಪೈಪ್ಗಳನ್ನೆಲ್ಲ ಕಿತ್ತಾಕಿರಿ. ಜಂಕ್ಷನ್ ಬಾಕ್ಸ್ ಎಲ್ಲ ಮುಚ್ಚಾಕ್ಬಿಟ್ಟಿದ್ದಾರೆ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಕೊನೆಗೂ ನಾವು ಹಾಕಿರೋ ಪೈಪ್ ಸಿಕ್ತು. ಅದಕ್ಕೊಂದು ಪೈಪ್ ಪೀಸ್ ಏರಿಸಿ ವೈರಿಂಗ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಈ ಮನೇಲಿ H ಲೈನ್ ಏನಿರಲಿಲ್ಲ, ಬರೀ ಸರ್ಕಿಟ್ ಲೈನ್ ಎಳಿಬೇಕಾಯ್ತು ಅಷ್ಟೇ. ಯಶವಂತರು ಬರೀ ವೈರ್ ಗಂಟು ಮಾಡೋರೆಲ್ಲ ಬಂದ್ಬಿಟ್ಟ. ನಮ್ಮ ಹುಡುಗ ಅದಕ್ಕೆ ಹೋಯ್ತವನೆ. ವೈರ್ ಬಿಡ್ಸ ಅಂದ್ರೆ ಬರೀ ವೈರ್ ಗಂಟು ಮಾಡ್ಕೊಂತಾನೆ ಬಂದ್ಬಿಟ್ಟ ಅವನು. ಎಷ್ಟು ಸಲ ಹೇಳಿದ್ರು ಅಷ್ಟೇ. ಕಿಚನಿಂದ ವೈರಿಂಗ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಇಲ್ಲೊಂದೆರಡು ಲೈಟ್ ಪಾಯಿಂಟು ಮತ್ತು ದೇವ್ರ ಮನೆ ಒಂದು ಪಾಯಿಂಟ್ ಬಿಡಬೇಕಿತ್ತು. ನಾನು ಸ್ವಿಚ್ ಪ್ಲೇಟ್ಗಳನ್ನ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಕೂತ್ಕೊಂಡೆ. ನಮ್ಮ ಹುಡುಗರು ಇಲ್ಲಿ ಒಂದು ಅಣ್ಣ ಅದೇನು ಇದೇನು ಅಂತೇಳಿ ತಲೆ ತಿಂತಾ ಇದ್ರು. ಇವರಿಬ್ರು ಸೇರ್ಕೊಂಡು ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಯಶಿಗೆ ಸ್ವಿಚ್ ಪ್ಲೇಟ್ ಏರ್ಸ್ಕೊ ಅಂತ ಹೇಳ್ಬಿಟ್ಟೆ. ಅವನಿಗೆ ಮೇಲೆತ್ತಿ ಮೋಟ್ರ್ ಕನೆಕ್ಷನ್ ಮಾಡೋ ಪೈಪ್ ಲಾಕ್ ಆಗಿದೆ ತೆಗಿಬೇಕು ಅಂತೇಳಿ. ನೋಡ್ರಿ, ಪೈಪ್ ಒಳಗೆ ಮಡ್ಡಿ ಹೋಗಿರೋದ್ರಿಂದ ಏನಂದ್ರೂ ಸ್ಪ್ರಿಂಗ್ ಹೋಗ್ತಿಲ್ಲ, ವೈರು ಬರ್ತಿಲ್ಲ. ಅದಕ್ಕೆ ನೀರೆಲ್ಲ ಹಿಡಿದು ಏನೇನೋ ಸಾಹಸ ಮಾಡಿದ್ವಿ. ಆದರೂ ಆ ಲೈನ್ ಬರಲಿಲ್ಲ. ಅದಕ್ಕೆ ಹಿಂದೆಯಿಂದ ಓಪನ್ ಲೈನ್ ಹೊಡ್ಕೊಂಡು ಕನೆಕ್ಷನ್ ಮಾಡಿದ್ವಿ. ಮೇನ್ಸ್ ವೈರ್ ಕಟ್ಟಬೇಕಾಯ್ತು. ಹಂಗಾಗಿ ಅದಕ್ಕೆ ರೀಲ್ಸ್ ಎಲ್ಲ ಹಾಕ್ಕೊಂಡು ಮೇನ್ಸ್ ಲೈನ್ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.